ರಾಜ್ಯದಲ್ಲಿ ಆಗಿರುವಂತಹ ಬೆಳವಣಿಗೆ ಒಂದು ಮಹತ್ತರವಾಗಿ ಅದೇನು ರಾಜ್ಯ ಸರ್ಕಾರ ತೆಗೆದುಕೊಂಡಂತ ಕ್ಯಾಬಿನೆಟ್ ನಿರ್ಣಯಕ್ಕೆ ಈಗ ಮಧ್ಯಂತರವಾಗಿ ತಡೆಯಾಜ್ಞೆಯನ್ನು ಹೈಕೋರ್ಟ್ ನೀಡಿದೆ. ಧಾರವಾಡದ ಹೈಕೋರ್ಟ್ ಯಾವ ವಿಚಾರ ಮಾಡಕ್ಕೆ ತುಂಬಾ ಕೆಲಸ ಇತ್ತು, ಆದರೆ ರಾಜ್ಯ ಸರ್ಕಾರ ತುಂಬಾ ಆಸಕ್ತಿಯನ್ನು ವಹಿಸಿದ್ದು, ಮುತುವರ್ಜಿಯನ್ನು ವಹಿಸಿದ್ದು ಪಥಸಂಚಲನ ವಿಚಾರದಲ್ಲಿ RSS ಅದು. ಆದರೆ ಎಲ್ಲೂ ಕೂಡ ಆದೇಶದಲ್ಲಿ ಹೇಳಲಿಲ್ಲ, ನಿರ್ಬಂಧದಲ್ಲಿ ಸಂಘ ಸಂಸ್ಥೆಗಳು ಅಂತ ಉಲ್ಲೇಖವನ್ನು ಮಾಡಿದರು. ಅದನ್ನು ಪ್ರಶ್ನೆ ಮಾಡಿಕೊಂಡು ಇದು ಕೇವಲ RSSಗೆ ಅಷ್ಟೇ ಅಲ್ಲ, ನಾವು ಇನ್ನುಳಿದಂಥ ಸಂಘ ಸಂಘಟನೆಗಳೆಲ್ಲ ಕೆಲವು ಪಾರ್ಕು ಮೈದಾನಗಳಲ್ಲಿ ನಮ್ಮದೇ ಆದಂಥ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತೀವಿ, ಇದು ನಮ್ಮ ಮೇಲೆಯೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಕೋರ್ಟಿಗೆ ಹೋದರು. ಕೋರ್ಟ್ ಇವತ್ತು ಕೊಟ್ಟಂಥ ಆದೇಶ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾಗಿ ಮುಖಭಂಗ ಅಂತ ಹೇಳಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಈ ಮುಖಭಂಗ ನಿಜವಾಗಿಯೂ ಕೂಡ ಸರ್ಕಾರಕ್ಕೆ ಆಯ್ತಾ? ಸರ್ಕಾರ ಇದನ್ನು ಹೇಗೆ ಸ್ವೀಕಾರ ಮಾಡ್ತಾ ಇದೆ? ಅಥವಾ ಜಿದ್ದಿಗೆ ಬಿದ್ದು ಹಠಕ್ಕೆ ಬಿದ್ದು ಇಲ್ಲ 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 ಇದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆಯಾ? ಏನೆಲ್ಲ ಬೆಳವಣಿಗೆಗಳಾಗಿದೆ? ಕಲಬುರಗಿಯಲ್ಲಿ ಆದಂಥ ಶಾಂತಿ ಸಭೆ ಏನಾಯಿತು? ಎಲ್ಲದರ ಡೀಟೇಲ್ಸ್ ಇಲ್ಲಿದೆ. ರಾಜ್ಯದಲ್ಲಿ RSS ಪರೇಡ್ ಸಲೀಸು, ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ. RSS ನಿರ್ಬಂಧಿಸಿದ ಸರ್ಕಾರಕ್ಕೆ ಶಾಕ್. ಸರ್ಕಾರಿ ಕಟ್ಟಡದ ಆವರಣಗಳಲ್ಲಿ ಸಾರ್ವಜನಿಕ ಚಟುವಟಿಕೆಗಳಿಗೆ ನಿರ್ಬಂಧವನ್ನು ವಿಧಿಸಿ ಆದೇಶ ಹೊರಡಿಸಿದ್ದ ರಾಜ್ಯ ಸರ್ಕಾರಕ್ಕೆ ಇದೀಗ ಮುಖಭಂಗವಾಗಿದೆ. RSS ಪಥಸಂಚಲನಕ್ಕೆ ನಿರ್ಬಂಧ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಧಾರವಾಡ ಹೈಕೋರ್ಟ್ ಸರ್ಕಾರ ಹೊರಡಿಸಿದ ಆದೇಶಕ್ಕೆ ಮಧ್ಯಂತರ ತಡೆ ಕೊಟ್ಟಿದೆ. ಇದೀಗ RSS ಪಥಸಂಚಲನ ಸಲೀಸಾಗಿದೆ. ಇನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ನೇತೃತ್ವದ ಪೀಠ ಕೊಟ್ಟ ಆದೇಶ ಏನು ಅಂತ ತೋರಿಸ್ತೀವಿ ನೋಡಿ. RSS ಪರೇಡ್ ನಿರ್ಬಂಧದ ಆದೇಶ ತೆರವು. ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ತಡೆ. ಪುನಶ್ಚೇತನ ಸಂಸ್ಥೆ ಸಲ್ಲಿಸಿದಂತಹ ಅರ್ಜಿ. ಸರ್ಕಾರಿ ಆವರಣದ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ ಆದೇಶ. ಸರ್ಕಾರದ ಆದೇಶಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಅರ್ಜಿದಾರರ ಪರ ವಕೀಲರು. ಸರ್ಕಾರದ ಆಸ್ತಿ ಅಂದರೆ ರೋಡ್ ಅಂತಾನ? 10ಕ್ಕೂ ಹೆಚ್ಚು ಜನರು ಸೇರಿದರೆ ಅದು ತಪ್ಪ? ಸಾರ್ವಜನಿಕ ಉದ್ಯಾನವನ, ಶಾಲಾ ಕಾಲೇಜುಗಳ ಆವರಣ ಬಳಕೆಗೆ ಅನುಮತಿ ಇದೆ. ಪ್ರಚಾರ ತರಬೇತಿಗಾಗಿ ಹಲವು ಸಂಸ್ಥೆ ಆವರಣ ಬಳಸಿದರೆ ಹೇಗೆ ತಪ್ಪಾಗಲಿದೆ? ಪುನಶ್ಚೇತನ ಸಂಸ್ಥೆ ಪರ ವಕೀಲರ ವಾದ ಮಂಡನೆ. ಪೊಲೀಸ್ ಕಾಯ್ದೆಯ ಅಧಿಕಾರ ಚಲಾಯಿಸಿದ ಸರ್ಕಾರ, ಸಂವಿಧಾನ ನೀಡಿರೋ ಹಕ್ಕನ್ನ ಕಸಿದಿರೋ ಸರ್ಕಾರ. ಮಧ್ಯಂತರ ಆದೇಶದ ವಿರುದ್ಧ ಮೇಲ್ಮನವಿಗೆ ಅವಕಾಶ. ಅರ್ಜಿದಾರ ಪರವಾಗಿ ಹಿರಿಯ ನ್ಯಾಯವಾದಿ ಅಶೋಕ್ ಹರನಳ್ಳಿ ಅವರು ಬಂದು ವಾದ ಮಂಡಿಸಿದ್ದಾರೆ. ಅವರು ವಾದ ಮಂಡಿಸಿದಾಗ ಕೋರ್ಟ್ನವ್ರಿಗೆ ಮನವರಿಕೆ ಆಗಿದೆ. ಈ ಕೇಸು ಆರ್ಟಿಕಲ್ 19 ಸಂವಿಧಾನದ ಆರ್ಟಿಕಲ್ 19 ವೈಲೇಟ್ ಮಾಡುತ್ತೆ. ಕೇಸ್ ನಿಕಾಲಿ ಆಗುವವರೆಗೂ ಮಧ್ಯಂತರ ಆದೇಶ ನೀಡ್ತೀವಿ ಅಂತ ಹೇಳಿ ಅದು ಗೌರ್ಮೆಂಟ್ ಆರ್ಡರ್ನ ಸ್ಟೇ ಮಾಡಿದ್ದಾರೆ. ಮೋರ್ ದೆನ್ 2 ಅಥವಾ ಮೋರ್ ದೆನ್ 10 ಏನಾದರೂ ನೀವು 10 ಜನ ಸೇರಿ ಒಂದು ವಾಕಿಂಗ್ ಮಾಡಿದರೆ, ಈಗ ಅಥವಾ ಒಂದು ಲಾಫ್ಟರ್ ಏನೋ ಮಾಡ್ತಾರೆ ಬೆಳಿಗ್ಗೆ ಎದ್ದೆಲ್ಲರೂ ಲಾಫ್ಟರ್ ಥೆರಪಿ ಅಂತ, ಅದನ್ನು ಮಾಡೋದಾದರೂ ಕೂಡ ಇಟ್ ಈಸ್ ಒನ್ ಆಫ್ ಎನ್ ಆ್ಯಕ್ಟಿವಿಟಿ ವಿಚ್ ಫಾಲ್ಸ್ ವಿದಿನ್ ದ್ಯಾಟ್ ಅವ್ರ ಗೌರ್ಮೆಂಟ್ ಆರ್ಡ್ರಲ್ಲಿ. ಅಂಥ ಸರ್ಕಮ್ಸ್ಟೆನ್ಸಸ್ನ ಅವ್ರು ಮಾಡಿದರೆ ಇಟ್ ಕಾನ್ಸ್ಟಿಟ್ಯೂಟ್ಸ್ ಎನ್ ಅನ್ಲಾಫುಲ್ ಅಸೆಂಬ್ಲಿ ಅಂತ ಅವ್ರು ಡಿಫೈನ್ ಮಾಡಿದ್ದಾರೆ. ಅನ್ಲಾಫುಲ್ ಈಗ ಮಾಡುವಂಥ ಇಂಥ ಕ್ರಿಯೆಗಳೆಲ್ಲ ಅನ್ಲಾಫುಲ್ ಅಂತ ನೀವು ಅನ್ಲಿಕ್ಕೆ ಬರಲ್ಲ. ಯೋಗ ಮಾಡೋದಿರ್ಬೋದು, ಬೇರೆ ಯಾವುದೇ ಒಂದು ಮುಂಜಾನೆದ ಆ್ಯಕ್ಟಿವಿಟಿ ಮಾಡ್ಬೋದು, ಅಂಥದಕ್ಕೂ ನೀವು ಪ್ರಯರ್ ಪರ್ಮಿಷನ್ ತಗೋಬೇಕು ಅನ್ನೋದು ಸಮಂಜಸ ಅಲ್ಲ ಅಂತ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ಸರ್ಕಾರ ಕೊಟ್ಟಿರುವ ಆದೇಶಕ್ಕೆ ತಡೆ ಕೊಡಲಾಗಿದೆ. ಪೊಲೀಸ್ ಕಾಯ್ದೆಯಲ್ಲಿರುವ ಅಧಿಕಾರವನ್ನು ಸರ್ಕಾರ ಆದೇಶದ ಮೂಲಕ ಚಲಾಯಿಸಿದೆ. ಸಂವಿಧಾನದ 19(1)(a)(b) ವಿಧಿಯಡಿ ನೀಡಿರುವಂತಹ ಹಕ್ಕನ್ನು ಸರ್ಕಾರ ಕಸ್ತಿದೆ. ಸಂವಿಧಾನ ಕೊಟ್ಟಿರುವ ಹಕ್ಕನ್ನು ಸರ್ಕಾರಿ ಆದೇಶದ ಮೂಲಕ ಕಸಿಯಲಾಗದು. ಹೀಗಾಗಿ ಸರ್ಕಾರದ ಆದೇಶಕ್ಕೆ ತಡೆಯನ್ನು ಕೊಡಲಾಗಿದೆ ಅಂಥೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಆದೇಶ ಕೊಟ್ಟಿದ್ದಾರೆ. ಇನ್ನು ಮಧ್ಯಂತರ ಆದೇಶದ ವಿರುದ್ಧ ಮೇಲ್ಮನವಿಗೆ ಸರ್ಕಾರ ಮುಂದಾಗಿದೆ. ಧಾರವಾಡದಲ್ಲಿ ಸ್ಟೇ ಕೊಟ್ಟಿದ್ದಾರೆ, ಅದಕ್ಕೆ ಅಪೀಲ್ ಆಗ್ತದೆ. ಅದ್ರ ಮೇಲೆ ಅಪೀಲ್ ಆಗ್ತದೆ. ಅದಕ್ಕೆ ಅದರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತದೆ. ಸ್ಟೇ ಆರ್ಡರ್ಸ್ ಕೊಟ್ಟಿದ್ದಾರಲ್ಲ ಅದರ ವಿರುದ್ಧ ಅಪೀಲ್ ಆಗ್ತದೆ. ಇಲ್ಲ ರೀ, ಈಗ ತಡೆಯಾಜ್ಞೆ ನೀಡಿದೆ. ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ಮುಂದೆ ಹೋಗಿದ್ದು ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅದಕ್ಕೆ ಈಗ ಡಬಲ್ ಬೆಂಚಿಗೆ ಅಪೀಲ್ ಹೋಗ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಪೀಲ್ಗೆ ಹೋಗಬೇಕು ಅಂತೇಳಿ. ಅಪೀಲಿಗೆ ಹೋಗ್ತೇವೆ. ಸರ್ಕಾರಕ್ಕೆ ಹಿನ್ನಡೆನ ಇದು ಅಂತ? ಇಲ್ಲ, ಹಿನ್ನಡೆ ಅಂತಲ್ಲ, ಅದು ಜಡ್ಜ್ಮೆಂಟ್ ಆಗಿದೆ, ನಾವು ಅದಕ್ಕೆ ಅಪೀಲ್ ಹೋಗ್ತೀವಲ್ಲ. ನವೆಂಬರ್ 2ಕ್ಕೆ ಚಿತ್ತಾಪುರದ ಪರೇಡ್ಗೆ ಸಿಗುತ್ತಾ ಅನುಮತಿ? ಜಿಲ್ಲಾಡಳಿತ ಕರೆದಿದ್ದ ಶಾಂತಿ ಸಭೆಯಲ್ಲಿ ಅಶಾಂತಿ. ಇನ್ನು ಚಿತ್ತಾಪುರದ RSS ಪಥಸಂಚಲನದ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದ ನಂತರ ವಾದ ಪ್ರತಿವಾದವನ್ನು ಆಲಿಸಿದ ನ್ಯಾಯಾಲಯ ಜಿಲ್ಲಾಡಳಿತಕ್ಕೆ ಶಾಂತಿ ಸಭೆಯನ್ನು ನಡೆಸಿ ವರದಿ ಕೊಡಿ ಅಂತ ಸೂಚಿಸಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 11:30ಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ RSS, ಭೀಮ್ ಆರ್ಮಿ ಸೇರಿದಂತೆ ಎಲ್ಲ ಸಂಘಟನೆಗಳನ್ನು ಕೂಡ ಶಾಂತಿ ಸಭೆಗೆ ಆಹ್ವಾನಿಸಲಾಗಿತ್ತು.
ಲಾಠಿ ಹಿಡಿದು ಆರ್ಎಸ್ಎಸ್ ಪಥಸಂಚಲನ ಮಾಡುವುದಕ್ಕೆ ದಲಿತ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ವು. ಈ ವೇಳೆ ಸಭೆಯಲ್ಲಿ ಮಾತಿನ ಚಕಮಕಿ ಕೂಡ ನಡೆಯಿತು. ಇದರಿಂದಾಗಿ ಸಭೆಯನ್ನ ಅರ್ಧಕ್ಕೆ ಮೊಟಕುಗೊಳಿಸಲಾಯಿತು. ನಾಡಿದ್ದು ಕೋರ್ಟ್ಗೆ ಜಿಲ್ಲಾಡಳಿತ ವರದಿ. ನವೆಂಬರ್ 2ಕ್ಕೆ ದಲಿತ ಸಂಘಟನೆಗಳು ಪಥಸಂಚಲನ. ಈ ಮಧ್ಯೆ ಸಭೆಯಿಂದ ಹೊರಬಂದ ಆರ್ಎಸ್ಎಸ್ ಮುಖಂಡರ ವಿರುದ್ಧ ದಲಿತ ಸಂಘಟನೆಗಳು ಸೇರಿದಂತೆ ಇನ್ನುಳಿದ ಸಂಘಟನೆಗಳು ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ವು. ಆಗ ಮಧ್ಯಪ್ರವೇಶಿಸಿದ ಪೊಲೀಸರು ಆರ್ಎಸ್ಎಸ್ ಮುಖಂಡರನ್ನ ಅಲ್ಲಿಂದ ಸೇಫ್ ಆಗಿ ಕಾರಿನವರೆಗೂ ಕೂಡ ಬಿಟ್ಟು ಅಲ್ಲಿಂದ ಕಳುಹಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ದಲಿತ ಮುಖಂಡರು ಆರ್ಎಸ್ಎಸ್ ಪಥಸಂಚಲನ ಮಾಡುವ ದಿನವೇ ನಾವು ಸಹ ಪಥಸಂಚಲನ ಮಾಡ್ತೇವೆ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಸಭೆ ಅರ್ಧಕ್ಕೆ ಮೊಟಕಾಗಿದ್ರೂ ಕೂಡ ನಾಡಿದ್ದು ಜಿಲ್ಲಾಡಳಿತ ಇದೇ ವರದಿಯನ್ನ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಮುಂದಾಗ್ತಿದೆ. ಅಂಬಾರೆ ಅಷ್ಟಿಗೆ ಅಂಥೇಳಿ ಒಬ್ಬ BJP ಲೀಡರ್ ಎದ್ದು ಹೇಳ್ತಾನ, ಇಲ್ಲ ಸಂವಿಧಾನದಲ್ಲಿ ಏನು ಹಿಡ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ಬೋದು, ನಾವು ಲಾಠಿ ಹಿಡ್ಕೊಂಡೆ ಪಥಸಂಚಲನವನ್ನು ಮಾಡ್ತೀವಿ ಅಂತ ಹೇಳಿದಾಗ ನಾವೆಲ್ಲರೂ ಎದ್ದು ಅದಕ್ಕೆ ವಿರೋಧಿಸ್ತೀವಿ ಅಂಥೇಳಿ ಅಂದಾಗ ನಮಗೆ ಅವರಿಗೆ ಮಾತಿನ ಚಕ್ಕಮುಕ್ಕಿ ಆದಾಗ RSS ದವ್ರು ನಾವು ನೋಡ್ತೀವಿ ನಿಮಗೆ ನಾಳೆ ಬರೋಂಥ ದಿನದಲ್ಲಿ ನಿಮಗೆ ಬಿದ್ದದು ನಮಗೆ ಬಿದ್ದದು ಅನ್ನೋಂಥ ಮಾತು ಹೇಳಿ ಅವರು ಮೀಟಿಂಗ್ ಹಾಲಿನಿಂದ ಹೊರಗೆ ಹೋಗಿದ್ದಾರೆ. ಒಮ್ಮತ ನಿರ್ಧಾರಕ್ಕೆ ಆಲ್ರೆಡಿ ಬಂದಿತ್ತು. ಈ ಅಂಬಾರೆ ಅಷ್ಟಿಗೆ ಇದಕ್ಕೆಲ್ಲ ಕೆಡಿಸಿ ಜಾತಿ ಮಧ್ಯೆ ಜಗಳ ಹಚ್ಚಂತ ಕೆಲಸ ಅನ್ಕರೆ ಅಂಬಾರೆ ಅಷ್ಟಿಗೆ ಅವರು ಮಾತಾಡಿದರು. ಶಾಂತಿ ಸಭೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಮತ್ತು ಎಲ್ಲ ಏನು ಸಭೆಯಲ್ಲಿ ಸೇರಿದರು ಎಲ್ಲ ಸಂಘಟನೆಯವರು ಶಾಂತ ರೀತಿಯಿಂದ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ ಮೇಲೆ ನಮ್ಮದೊಂದು ನಾವು ಜಿಲ್ಲಾಧಿಕಾರಿಗಳು ಅವರ ವೈಯಕ್ತಿಕ ಸಂಘಟನೆ ಮೇಲೆ ಅಭಿಪ್ರಾಯ ತೊಂದರು. ಆ ಅಭಿಪ್ರಾಯ ತೊಂದ್ಮೇಲೆ ನಾವು ಹೇಳಿದೆವು, ನಾವು ಒಂದು ಡೇಟ್ ಬದಲಾವಣೆ ಮಾಡೋಕ್ಕಾಗುತ್ತೆ ಅನ್ನಂದರು. ಅವ್ರ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರಂದ್ರೆ ಅದಕ್ಕೆ ನಾವು ಡೇಟ್ ಬದಲಾವಣೆ ಮಾಡಲ್ಲ, ರಾಷ್ಟ್ರಧ್ವಜ ಮತ್ತು ಸಂವಿಧಾನ ಪೀಠಕ್ಕೆ ಕೈಯಲ್ಲಿ ಹಿಡ್ಕೊಂಡು ಒಂದು ಮಾಡಿದ್ರಪ್ಪ ಅಂದ್ರೆ ನಾವು ಒಪ್ಪಿಗಿದ್ದೇವೆ ಅಂತಂದಾಗ ಜಿಲ್ಲಾಧಿಕಾರಿಗಳು ಸಹಿತ ಒಂದು ಒಮ್ಮತದ ಹಂತಕ್ಕೆ ಬಂದಿದ್ದರು. ಆ ಒಮ್ಮತದಲ್ಲಿ ನಡು ಎದ್ದು RSS ದವರು ಅಲ್ಲಾರ್ದಂಥ ವ್ಯಕ್ತಿ ನಡು ಎದ್ದು ನಾವು ಕೈಯಲ್ಲಿ ಲಾಠಿನೇ ಹಿಡ್ಕೊಂಡು ಬರ್ತೀವಿ ಅಂತೇಳಿ ಏರು ಧ್ವನಿಯಲ್ಲಿ ಹೇಳಿದರು. ಅದಕ್ಕಾಗಿ ಸಭೆ ಏನಪ್ಪ ಅಂದ್ರೆ ಅರ್ಧಕ್ಕೆ. ಒಟ್ನಲ್ಲಿ ಕೋರ್ಟ್ನ ಆದೇಶದಿಂದಾಗಿ ಪಥಸಂಚಲನಕ್ಕೆ ಇನ್ನಷ್ಟು ಬಲ ಬಂದಿದೆ. ನವೆಂಬರ್ 2ಕ್ಕೆ ಪಥಸಂಚಲನ ಬಹುತೇಕ ಫಿಕ್ಸ್ ಆಗಿದ್ದು ನಾಡಿದ್ದು ಕೋರ್ಟ್ ಕೊಡುವಂತಹ ಆದೇಶ ಕುತೂಹಲವನ್ನು ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.